ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಅಮೆಜಾನ್ ಆ್ಯಪ್ನಲ್ಲಿ ನೋಡಿ 1,00,000 ರೂಪಾಯಿ ಮೊಬೈಲನ್ನು ಒಬ್ಬ ವ್ಯಕ್ತಿ ಬುಕ್ ಮಾಡ್ತಾರೆ. ಈಗ ಆನ್ಲೈನ್ನಲ್ಲಿ ಸಿಕ್ಕಾಪಟ್ಟೆ ಆಫರ್ಗಳ ಸುರಿಮಳೆ. ಕಾರಣ ದೀಪಾವಳಿಯ ಸಂದರ್ಭ. ಡಿಸೆಂಬರ್ ತಿಂಗಳು ಅಂತ ಬಂದಾಗ, ಇಯರ್ ಎಂಡ್ ಅಂತ ಬಂದಾಗ ಅದು ಆನ್ಲೈನ್ ಅಪ್ಲಿಕೇಶನ್ಗಳಲ್ಲಿ, ಅದು ಅಮೆಜಾನ್ ಆಗಿರ್ಬೋದು, ಬೇರೆ ಬೇರೆ ಶಾಪಿಂಗ್ ಆ್ಯಪ್ಗಳಲ್ಲಿ ಒಂದಷ್ಟು ಆಫರ್ಗಳನ್ನು ಬಿಡ್ತಾರೆ. ಅದು ಮೊಬೈಲ್ಗಳಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು. ಈ ಥರದ ಒಂದಷ್ಟು ಆಫರ್ಗಳು ಬಂದಾಗ ಗ್ರಾಹಕರು ಆಬ್ವಿಯಸ್ಲಿ ಅದರ ಕಡೆ ಇಂಟ್ರೆಸ್ಟ್ ತೋರಿಸ್ತಾರೆ, ಅದನ್ನು ಬುಕ್ ಮಾಡ್ತಾರೆ, ಅಮೌಂಟ್ ಪೇ ಮಾಡ್ತಾರೆ, ಅದನ್ನು ಮನೆಗೆ ತರಿಸ್ಕೊಂಡು ಕಡಿಮೆ ಪ್ರೈಸ್ನಲ್ಲಿ ಸಿಗ್ತಲ್ಲ ಅಂತೇಳಿ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲವೂ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲೂ ಕೂಡ ಮೋಸ ನಡೀತಾ ಇದೆ. ಅಂಥ ಪ್ರಕರಣಗಳನ್ನು ನಾವು ಸಾಕಷ್ಟು ಗಮನಿಸಿದ್ದೀವಿ. ಅದು ಫುಡ್ ಆರ್ಡರ್ ಮಾಡಿದಾಗ, ವೆಜ್ ಆರ್ಡರ್ ಮಾಡಿದಾಗ ನಾನ್ ವೆಜ್ ಬಂದಿರುವಂಥದ್ದು ಇದೆ, ಅಥವಾ ಬಾಕ್ಸ್ಗಳಲ್ಲಿ ಕಲ್ಲನ್ನು ಪಾರ್ಸಲ್ ಮಾಡಿ ಕಳಿಸಿರುವಂಥದ್ದು ಇದೆ. ಅಂಥದ್ದೇ ಒಂದು ಘಟನೆ ಅಮೆಜಾನ್ನಲ್ಲಿ ನಡೆದಿದೆ. ನೋಡಿ, ಅಮೆಜಾನ್ ಶಾಪಿಂಗ್ ಅಂತಂದರೆ ಎಲ್ರಿಗೂ ಒಂದು ರೀತಿ ನಂಬಿಕೆ. ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು, ಮತ್ತೊಂದು ಕಡೆ ಆ ಪ್ರಾಡಕ್ಟ್ ವರ್ತ್ ಇದೆ, ಆ ಒಂದು ಪ್ರೈಸ್ಗೆ ವರ್ತ್ ಇರುತ್ತೆ, ತುಂಬ ವರ್ಷ ಬಾಳಿಕೆ ಬರುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಅಮೆಜಾನ್ ಈಗಾಗಲೇ ಗಳಿಸ್ಕೊಂಡಿದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಮೆಜಾನ್ನಿಂದ ಆರ್ಡರ್ ಮಾಡಿರುವಂಥ ಒರಿಜಿನಲ್ ವಸ್ತು ಬರದೆ ಬೇರೆ ಇನ್ನೇನೋ ಬಂದ್ಬಿಟ್ಟಿರುತ್ತೆ. ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ರೆ ಏನಾಗುತ್ತೆ, ಜನ ಅಮೆಜಾನ್ ಆ್ಯಪ್ನ ಮೇಲೆ ನಂಬಿಕೆ ಕಳ್ಕೊಳ್ತಾರೆ, ಅಮೆಜಾನ್ನಲ್ಲಿ ಶಾಪಿಂಗ್ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ. ಇದು ಅಮೆಜಾನ್ಗೆ ದೊಡ್ಡ ಹೊಡೆತ. ಅಂಥದ್ದೇ ಒಂದು ಘಟನೆ ನಡೆದಿದೆ. ಅಮೆಜಾನ್ ಆ್ಯಪ್ನಲ್ಲಿ 1,00,000 ರೂಪಾಯಿಯ ಮೊಬೈಲನ್ನು ಒಬ್ಬರು ಬುಕ್ ಮಾಡಿದ್ದಾರೆ. ನೋಡಿ, 1,00,000. ನಾವು ಅಂಗಡಿಗೆ ಹೋಗಿ 1,00,000 ಕೊಡ್ತೀವಿ ಅಂದ್ರೇ ಎಷ್ಟೋ ಬಾರಿ ಯೋಚನೆ ಮಾಡ್ತೀವಿ, ಕ್ರಾಸ್ ಚೆಕ್ ಮಾಡ್ತೀವಿ, ಎಲ್ಲ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ ಆ ಒಂದು ಪ್ರಾಡಕ್ಟ್ನ. ಬಟ್ ಆನ್ಲೈನ್ನಲ್ಲಿ ನಾವು 1,00,000 ಇನ್ವೆಸ್ಟ್ಮೆಂಟ್ ಮಾಡಿ 1,00,000 ದುಡ್ಡು ಹಾಕಿ ಪರ್ಚೇಸ್ ಮಾಡ್ತಿದ್ದೀವಿ ಅಂದಾಗ ಒಂದು ಸ್ಟ್ರಾಂಗ್ ಬಿಲೀವ್ನೆಸ್ ಇರುತ್ತಲ್ವ, ಅದನ್ನು ಅಮೆಜಾನ್ ಉಳಿಸ್ಕೋಬೇಕಾಗಿತ್ತು. ಆದರೆ ಇಲ್ಲಿ ಪಾರ್ಸಲ್ನಲ್ಲಿ ಏನು ಬಂದಿದೆ ಅಂತಂದರೆ ಟೈಲ್ಸ್ ಕಲ್ಲು ಬಂದುಬಿಟ್ಟಿದೆ. ಅವರು ಬುಕ್ ಮಾಡಿರೋದು ಮೊಬೈಲ್, ಅದು 1,00,000ದ ಮೊಬೈಲ್, ಆದರೆ ಬಂದಿರೋದು ಮಾತ್ರ ಆ ಟೈಲ್ಸ್ ಕಲ್ಲು. ಅಮೆಜಾನ್ ಆ್ಯಪ್ನಲ್ಲಿ ದುಬಾರಿ ಮೊಬೈಲನ್ನು ಬುಕ್ ಮಾಡಿದರೆ ಟೈಲ್ಸ್ ಕಲ್ಲನ್ನು ಕಳುಹಿಸಿಕೊಟ್ಟಿರುವಂಥ ಘಟನೆ ಬೆಂಗಳೂರಿನಲ್ಲೇ ನಡೆದಿರೋದು. ಆನ್ಲೈನ್ ಶಾಪಿಂಗ್ ಮಾಡುವಾಗ ಎಷ್ಟೇ ಎಚ್ಚರ ವಹಿಸಿದ್ರೂ ಕೂಡ ಕಡಿಮೆಯೇ ಅನ್ನುವಂಥ ಒಂದು ವಿಚಾರ. ಈ ಒಂದು ಘಟನೆಯನ್ನು ನಾವು ಕೇಳ್ತಾ ಇದ್ದರೆ ಖಂಡಿತವಾಗ್ಲೂ ಅನಿಸುತ್ತೆ, ತುಂಬ ಕೇರ್ಫುಲ್ ಆಗಿರಬೇಕು ಆನ್ಲೈನ್ ಶಾಪಿಂಗ್ ಮಾಡುವಾಗ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ಹೆಚ್ಚಾಗಿದ್ದಾರೆ. ಆನ್ಲೈನ್ ವಂಚಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಪ್ರೇಮಾನಂದ್ ಎನ್ನುವಂಥವರು ಅಮೆಜಾನ್ ಆ್ಯಪ್ನಲ್ಲಿ 1,00,000 ರೂಪಾಯಿ ಮೌಲ್ಯದ ಮೊಬೈಲನ್ನು ಬುಕ್ ಮಾಡಿದ್ರು. ಆದರೆ ಡೆಲಿವರಿ ಬಾಯ್ ತಂದು ಕೊಟ್ಟಿದ್ದು ಪಾರ್ಸಲ್ನಲ್ಲಿ ಬಂದಿದ್ದು ಕಲ್ಲು. ಮೊಬೈಲ್ ಒಂದು ಪಾರ್ಸಲ್ ಓಪನ್ ಮಾಡಿದಾಗ, ಮೊಬೈಲ್ ಅಂತ ಹೇಳಿ ಪಾಪ ಖುಷಿಯಿಂದ ಪಾರ್ಸಲ್ ಓಪನ್ ಮಾಡ್ತಾರೆ. 1,00,000 ರೂಪಾಯಿ ಕೊಟ್ಟಿದ್ದಾರೆ. 10,000 20,000 ಆಗಿದ್ದರೆ ಓಕೆ. 1,00,000 ರೂಪಾಯಿಯನ್ನು ಅವರು ಪೇ ಮಾಡಿ ಬುಕ್ ಮಾಡಿದ್ದಾರೆ. ಅದು ಮನೆಗೆ ಬಂದಾಗ ಬಹಳ ಖುಷಿಯಾಗಿದೆ. ಖುಷಿಯಿಂದ ಪಾಪ ಅವರು ಅದನ್ನು ಓಪನ್ ಮಾಡಿದಾಗ ಅವ್ರಿಗೆ ಎಷ್ಟು ಶಾಕ್ ಆಗಿರಬೇಡ. 1,00,000 ರೂಪಾಯಿ ಹುಡುಗಾಟದ ಮಾತು ಅಲ್ವೇ ಅಲ್ಲ. ದಂಗಾಗೋಗ್ಬಿಟ್ಟಿದ್ದಾರೆ ಅವರು. ಇಂಜಿನಿಯರ್ ಪ್ರೇಮಾನಂದ್ ಅವರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರುವಂಥವ್ರು. ಕೆಲ ದಿನಗಳ ಹಿಂದೆ ಅಮೆಜಾನ್ ಆ್ಯಪ್ನಲ್ಲಿ 1,85,000 ರೂಪಾಯಿ ಮೌಲ್ಯದ ಸ್ಯಾಮ್ಸಂಗ್ ಝಡ್ ಫೋಲ್ಡ್ ಮೊಬೈಲನ್ನು ಬುಕ್ ಮಾಡಿದ್ರು. ಆ್ಯಪ್ನಲ್ಲಿ ನಿಗದಿಯಾದ ಡೇಟ್ನಂತೆ ಆರ್ಡರ್ ಡೆಲಿವರಿ ಆಗಿದೆ. ನೋಡಿ, 1,00,000ಕ್ಕಿಂತನೂ ಜಾಸ್ತಿ ಪ್ರೈಸ್ ಇರುವಂಥ ಮೊಬೈಲ್ ಅದು. ಆದರೆ ಪಾರ್ಸಲ್ ಓಪನ್ ಮಾಡಿ ನೋಡಿದಾಗ ಬಾಕ್ಸ್ನಲ್ಲಿ ಒಂದು ಟೈಲ್ಸ್ ಕಲ್ಲು ಇದೆ. ಇದನ್ನು ನೋಡಿ ಶಾಕಿಗೆ ಒಳಗಾಗಿದ್ದಾರೆ. ಡೆಲಿವರಿ ಬಾಯ್ಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ವಂತೆ. ನೋಡಿ, ಡೆಲಿವರಿ ಬಾಯ್ ಕೂಡ ಅಟ್ಲೀಸ್ಟ್ ಏನಿದೆ ಅದರಲ್ಲಿ ಅಂತ ಹೇಳಿ ಕೇಳಿದರೆ, ಸರ್ ನನಗೆ ಗೊತ್ತಿಲ್ಲ, ಅವ್ರು ಏನು ಪಾರ್ಸಲ್ ಕೊಟ್ಟರು ನಾವು ಅದನ್ನು ತಂದು ಕೊಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾರೆ ಹೊರತು ಅವ್ರು ಇನ್ನೇನು ಹೇಳಕ್ಕೆ ಸಾಧ್ಯ ಅಲ್ವಾ. ಅದಾದ ಬಳಿಕ NCRP ಪೋರ್ಟಲ್ನಲ್ಲಿ ಒಂದು ಕಂಪ್ಲೇಂಟನ್ನು ಹಾಕ್ತಾರೆ. ಅದಲ್ಲದೆ ಕುಮಾರಸ್ವಾಮಿ ಲೇಔಟ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಅಲ್ಲಿ FIR ಕೂಡ ದಾಖಲಾಗಿದೆ. ಈಗ ಯಾರ ಮೇಲೆ FIR ಹಾಕ್ತಾರೆ? ಒಂದು ಅಮೆಜಾನ್ ಕಂಪನಿಯ ಮೇಲೆ ಹಾಕ್ತಾರೆ. ಮತ್ತು ಯಾವ ಅವರು ಒಂದು ಅಮೆಜಾನ್ ಆ್ಯಪ್ನಲ್ಲಿ ಯಾವ ಒಂದು ಸೆಕ್ಷನ್ನಿಂದ ಮೊಬೈಲನ್ನು ತಗೊಂಡ್ರು ಅದರದ್ದು ಡೀಟೇಲ್ಸನ್ನೆಲ್ಲ ಹಾಕಿ ಅವರು ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಸೊ ಈಗ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಕೊಳ್ತಾರೆ? ಅಮೆಜಾನ್ ಆ್ಯಪ್ನ ಮೇಲೆ ತಗೊಳ್ಬೇಕು ಅಂದರೆ ಅಮೆಜಾನ್ ಓನರ್ ಯಾರಿದ್ದಾರೆ ಅವ್ರ ಮೇಲೆ ತಗೊಳ್ಬೇಕು, ಅಥವಾ ಆ ಮೊಬೈಲ್ ಎಲ್ಲಿಂದ ಬಂತು, ಯಾವ ಒಂದು ಶೋರೂಮ್ನಿಂದ ಅಮೆಜಾನ್ ಆ್ಯಪ್ನ ಮೂಲಕ ಇವ್ರಿಗೆ ಬಂತು, ಅವ್ನು ಮೊಬೈಲ್ ಕಳಿಸೋ ಬದಲು ಕಲ್ಲು ಯಾಕೆ ಕಳಿಸ್ತಾ. ಸೊ ಈ ರೀತಿಯಾಗಿ ಅವ್ರು ಎನ್ಕ್ವೈರಿ ಶುರು ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಅವ್ರಿಗೆ ನ್ಯಾಯ ಸಿಗುತ್ತಾ
ಅವ್ರು ಕೊಟ್ಟಿರುವಂಥ ಹಣ ಅವರಿಗೆ ವಾಪಸ್ ಸಿಗುತ್ತಾ? ಸದ್ಯಕ್ಕೆ ನಾವು ವೆಯ್ಟ್ ಮಾಡಬೇಕು. ಪೊಲೀಸರು ಕಂಪ್ಲೇಂಟನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಹೆಂಗೆ ಇದನ್ನು ಟ್ಯಾಕಲ್ ಮಾಡ್ತಾರೆ, ಹೆಂಗೆ ಕಂಪ್ಲೇಂಟ್ ತಗೊಂಡು ಇದನ್ನು ಹೆಂಗೆ ಟ್ರೇಸ್ ಔಟ್ ಮಾಡ್ತಾರೆ, ಹೆಂಗೆ ಅವರಿಗೆ ವಾಪಸ್ ಮೊಬೈಲ್ನೇ ಕೊಡಿಸ್ತಾರಾ ಅಥವಾ ಅವರಿಗೆ ಆ ದುಡ್ಡನ್ನು ವಾಪಸ್ ಕೊಡಿಸ್ತಾರಾ ಕಾದು ನೋಡೋಣ. ಬಟ್ ಆನ್ಲೈನ್ ಶಾಪಿಂಗ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿರಿ. ಹೆಚ್ಚಿಗೆ ದುಡ್ಡು ಕೊಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಡಿ. ಆಫರ್ ಇದೆ ಅಂಥೇಳಿ ನಿಮ್ಮನ್ನು ಅವರು ಹುರಿದುಂಬಿಸೋಕಷ್ಟೇ ಆಫರ್ಸ್ಗಳನ್ನು ಕೊಡ್ತಾರೆ. ಬಟ್ ನೀವು ಖುದ್ದಾಗಿ ಶಾಪ್ಗಳಿಗೆ ಹೋಗಿ ಆದಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ವೆಚ್ಚ ಮಾಡೋದೇ ಆದರೆ ಖುದ್ದು ಅಂಗಡಿಗಳಿಗೆ ಹೋಗಿ ಶಾಪ್ ಮಾಡಿ. ಕಡಿಮೆ ಬೆಲೆಯದಾದರೆ ಓಕೆ, ಆದರೆ ಇಷ್ಟು ದೊಡ್ಡ ಮಟ್ಟದ ಒಂದು ಶಾಪಿಂಗ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿರಿ ಅನ್ನುವಂಥ ಒಂದು ಮೆಸೇಜನ್ನು ಈ ಒಂದು ಇನ್ಸಿಡೆಂಟ್ ಕೊಡ್ತಾ ಇದೆ.